ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಡೆದಾಡುವ ಕಾಮನ ಉಸಿರಾಡುವ ಗೊಂಬೆಯು ಸೊ ಈ ವಿಡಿಯೋ ಏನು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಹೆಂಗೆ ನನ್ನ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ತಿದ್ದೆ ಅಂತ. ಯೂಶ್ವಲ್ ಆಗಿ ನಂದು ಸಾಫ್ಟ್ ಮತ್ತು ಒಂಥರ ಸಿಲ್ಕಿ ಹೇರ್ ಥರ ಬರುತ್ತೆ. ಸೊ ಹೇರ್ ವಾಶ್ ಮಾಡಿದಾಗ ಈ ಥರ ಕರ್ಲ್ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಫುಲ್ ಸಾಫ್ಟ್ ಆಗಿ ನಾರ್ಮಲ್ ಸ್ಟ್ರೇಟ್ ಆಗಿರುತ್ತೆ. ಯೂಶ್ವಲ್ ಆಗಿ ನಂದು ಒಂಥರ ವೇವಿ ಟೆಕ್ಸ್ಚರಲ್ಲಿದೆ. ಫುಲ್ ಸ್ಟ್ರೈಟು ಇಲ್ಲ, ಫುಲ್ ಕರ್ಲಿನೂ ಇಲ್ಲ, ಫುಲ್ ಸಾಫ್ಟ್ ಹಾರ್ಡ್ ಆ ಥರ ಎಲ್ಲ ಏನೂ ಇಲ್ಲ, ವೇವಿಯಾಗಿ. ಮತ್ತು ಇನ್ನೊಂದು ಸಾಫ್ಟಾಗಿ ಮುಟ್ಟಿದ್ರೆ ಸಾಫ್ಟ್ ಅಂತ ಅನಿಸುತ್ತೆ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಅಂತ, ಯಾವ ಥರ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಟ್ರೈಪೋಡ್ ಬೇರೆ ಮುರಿದೋಗಿದೆ, ಸೊ ಏನೇನೋ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೊಂದು ನಾನು ಹೇರ್ ಕೇರ್ನ ಇವಾಗ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಹಿಂಗಂದ್ರೇ ಬರ್ತಾ ಇದೆ. ಸೊ ಇವಾಗ ನ್ಯೂ ಹೇರ್ ಕೇರ್ ರೂಟೀನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಹೇಳಿ, ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಲೈಕ್ ಹೇರ್ ಸೆರಮ್, ಹೇರ್ ಮಾಸ್ಕ್, ಹೇರ್ ಆಯಿಲ್, ಹೇರ್ ಶಾಂಪು, ಲೈಕ್ ಎಲ್ಲ ಚೇಂಜ್ ಮಾಡಿದ್ದೀನಿ ಒಂದು ಸ್ವಲ್ಪ. ಮತ್ತು ಇನ್ನೊಂದು ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಅದು ಬೆಟ್ಟನಲ್ಲಿಂಕಾಯ್ದು ಬರುತ್ತಲ್ಲ, ಅದು ಮತ್ತು ಕರಿಬೇವು ಹಾಕಿ ಜ್ಯೂಸ್ ಮಾಡಿ ರೆಗ್ಯುಲರಾಗಿ ಕುಡಿತಾ ಇದ್ದೀನಿ. ಸೊ ಸ್ವಲ್ಪ ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನೋಡೋಣ ಇನ್ ಫ್ಯೂಚರ್ ನನಗೆ ಹೇರ್ ಲೈಕ್ ಹೆಂಗೆ ಅಂದರೆ ಹೇರ್ ಗ್ರೋತಿಂಗ್ ಚೆನ್ನಾಗಾದರೆ, ಹೇರ್ ಸೆರಮ್ ಯೂಸ್ ಮಾಡ್ತಿದ್ದೀನಿ ಅಲ್ವಾ, ಹೇರ್ ಸೆರಮಿಂದ ಹೇರ್ ಗ್ರೋತಿಂಗ್ ಚೆನ್ನಾಗಾದರೆ ನಾನು ಖಂಡಿತ ರಿವ್ಯೂ ಕೊಡ್ತೀನಿ. ಸೊ ಇವಾಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸೆರಮ್ ಹಾಕಿಬಿಟ್ಟಿದ್ದೀನಿ. ಆ ಸೆರಮ್ನ ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ಲೈಕ್ ಹೇರ್ ಕೇರ್ ವ್ಲಾಗ್ ಮಾಡಿದಾಗ ಆವಾಗ ತೋರಿಸ್ತೀನಿ ಯಾವ ಸೆರಮ್ ಅಂತ. ಇನ್ನೊಂದು ನೈಟು ಮಲಗಬೇಕಾದ್ರೆ ಹೇರ್ ಗ್ರೋತಿಗೆ ಬೇರೆ ಸೆರಮ್ ಹಾಕ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಬೇರೆ ಸೆರಮ್ ಹಾಕ್ತೀನಿ. ಈ ಥರ ಕೂಮಲ್ಲಿ ನೀಟಾಗಿ ಸಿಕ್ಕನ್ನ ಬಿಡಿಸ್ಕೊಳ್ಳಿ. ಇಲ್ಲಾಂದರೆ ಈ ಥರ ಕೂಮ್ನೆಲ್ಲ ಯೂಸ್ ಮಾಡಿದ್ರೆ ನೀವು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಒಂದ್ಸಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ನಾನು ತುಂಬ ಬೇಗ ಸಿಕ್ಕಾಗುತ್ತೆ. ಹೇರ್ನ ಸ್ಟ್ರೈಟ್ನಿಂಗ್ ಮಾಡಲಿಲ್ಲ ಅಂದರೆ ಈ ಥರ ಇರುತ್ತೆ. ಮತ್ತು ಹೆಡ್ ಬಾತ್ ಮಾಡಿದ್ದೀನಿ. ಸೊ ಲೇಯರ್ ಬಂದಿರುತ್ತೆ. ಸ್ವಲ್ಪ ಕೂಮ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ. ಯೂಶ್ವಲ್ ಆಗಿ ನಾನು ಈ ಪಾರ್ಟ್ನ ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಇಲ್ಲೆಲ್ಲ ಜಾಸ್ತಿ ಆಲ್ರೆಡಿ ಸೆರಮ್ ಹಾಕಿದ್ದೀನಿ. ಫಸ್ಟು ಈ ಥರ 2 ಪಾರ್ಟ್ ಮಾಡ್ಕೊಳ್ಳಿ. ಇದನ್ನ ಬಂದ್ ಮಾಡ್ಕೊಬಿಡಿ ಆಯ್ತಾ. ಹಿಂಗೆ ಬಂದ್ ಮಾಡಿಕೊಂಡು ಸ್ಮೂತಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಹೇರ್ನ. ಈ ಥರ 2 ಪಾರ್ಟಿಷನ್ ಮಾಡ್ಕೊಳ್ಳಿ. ಈ ಥರ 2 ಪಾರ್ಟಿಷನ್ ಮಾಡಿಕೊಂಡು ಜಾಸ್ತಿ ಲೈಕ್ ಕರ್ಲಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈ ಪಾರ್ಟ್ನ ಜಾಸ್ತಿ ಮಾಡ್ತೀನಿ. ಇನ್ನೊಂದು ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ಈ ಪಾರ್ಟ್ನ ಹಿಂಗೆ ಮಾಡಿಕೊಂಡು ಒಂದ್ಸಲ ಕೂಮ್ ಮಾಡ್ಕೊಬಿಡಿ. ಆಯಿತಾ. ಆಲ್ರೆಡಿ ನಾನು ನಿಮಗೆ ಆ ಸ್ಟ್ರೈಟ್ನರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಏರ್ ಕರ್ಲಿಂಗ್ ವಿಡಿಯೋದಲ್ಲಿ. ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ತೊಗೊಂಡು 4 ಇಯರ್ಸ್ ಅಂತೂ ಆಗಿದೆ, ಇನ್ನೂ ಜಾಸ್ತಿನೇ ಅಂತ ಅಂದ್ಕೊಳ್ತೀನಿ. ಅಷ್ಟು ನೆನಪಿಲ್ಲ ನನಗೆ. ಹಿಂಗೆ ಬಟನ್ ಬರುತ್ತೆ, ಟೆಂಪ್ರೇಚರ್ ಎಲ್ಲ ಅಳಿಸೋಗಿದೆ. ನಾನು ಲಾಸ್ಟ್ ಟೆಂಪ್ರೇಚರ್ಗೆ ಇಟ್ಕೊಂಡು ಮಾಡ್ತೀನಿ. ಇಲ್ಲ ಆನ್ ಆಗಿದೆ ನೋಡಿ, 4 ಆನ್ ಆಗಿದೆ. ಸೊ ಹಿಂಗೆ ಕೂಮ್ ಇಟ್ಕೊಂಡು ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ ಅಂತ. ನೀಟಾಗಿ ಹಿಂಗೆ ಸ್ಟ್ರೈಟಿಂಗ್ ಮಾಡಿ. ಕೂಮ್ ಮಾಡೋದ್ರಿಂದ ತುಂಬ ಬೇಗ ಸ್ಟ್ರೈಟ್ ಆಗುತ್ತೆ. ಕೂಮ್ ಮಾಡಿಲ್ಲ ಅಂದರೆ ಡಿಫ್ರೆಂಟ್ ನೋಡಿ. ನಂದು ಸಾಫ್ಟ್ ಹೇರ್ಸ್ ಆಗಿರೋದ್ರಿಂದ ಜಸ್ಟ್ ಹಿಂಗೆ ಅಂದರೆ ಸ್ಟ್ರೈಟ್ ಆಗಿಬಿಡುತ್ತೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ, ಹಿಂಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸ್. ಸೊ ಇಷ್ಟೇ, ಜಾಸ್ತಿ ಮಾಡಲ್ಲ. ಇನ್ನೊಂದ್ಸಲ ಇಲ್ಲಿ ಮಾಡಿಬಿಡ್ತೀನಿ. ಓಕೆ, ಇಷ್ಟು ಮಾಡಿದ್ರೆ ಒಂದು ಸೈಡ್ ಡನ್. ಸೊ ಈ ಕಡೆ ಇನ್ನೊಂದ್ಸಲ ಹಿಂಗೆ
ಇನ್ನೊಂದು ಸೆರಮ್ ಯೂಸ್ ಮಾಡಿ. ಸೆರಮ್ ಯೂಸ್ ಮಾಡ್ದಲೇ ಯಾವುದೇ ಹೇರ್ ಟೂಲ್ನ ಯೂಸ್ ಮಾಡಬೇಡಿ. ಸೊ ನೋಡಿ ಹಿಂಗೆ ಇಟ್ಕೊಂಡು ಈ ಕಡೆ ಸ್ವಲ್ಪ ಜಾಸ್ತಿ ಹೇರ್ಸ್ ಬಂದಿದೆ. ಪಾರ್ಟ್ ಮಾಡ್ಕೋಬೇಕಾದ್ರೆ ಏನು ಪ್ರಾಬ್ಲಮ್ ಜಸ್ಟ್ ಈ ಥರ ಹಿಂಗೆ ಕೊನೆ ತನಕ ಅಷ್ಟೇ. ಓಕೆ, ಇಷ್ಟು ಆಯ್ತು ಈ ಪಾರ್ಟ್. ಸೊ ನೆಕ್ಸ್ಟ್ ಇದು ಟೈ ಮಾಡ್ಕೊಂಡಿರ್ತೀರಲ್ವ, ಅದರಲ್ಲಿ ಹಾಫ್ ಪಾರ್ಟ್ನ ತೆಕ್ಕೊಳ್ಳಿ. ಅರ್ಧ ಭಾಗನ ತೆಕ್ಕೊಂಡು ಇನ್ನು ಅರ್ಧ ಭಾಗ ಮತ್ತೆ ಹಿಂಗೆ ಬಂದ್ ಮಾಡ್ಕೊಳ್ಳಿ. ಆಯಿತಾ? ಹಿಂಗೆ ಬಂದ್ ಮಾಡ್ಕೊಳ್ಳಿ. ಸೊ ಇನ್ನೊಂದ್ಸಲ ಕೂಮ್ ಮಾಡಿಬಿಡಿ. ಅದನ್ನು ಕೂಮ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಫ್ರಂಟಿಂದ ಸ್ಟ್ರೈಟ್ ಮಾಡ್ಕೊಂಡು ಬರ್ತೀನಿ ನಾನು. ಇಲ್ಲೆಲ್ಲ ತುಂಬ ಬೇಗ ಆಗೋಗ್ಬಿಡುತ್ತೆ ನನ್ನ ಹೇರ್ಸ್ಗೆ. ಸೊ ನನ್ನ ಟ್ರೈಪೋಡ್ ಇಲ್ಲ, ಅಗ್ಲಗ್ಲ ಫೋನ್ ಬೀಳ್ತಿದೆ. ಸೊ ಹಿಂಗೆ ನಿಮಗೆ ಅನಿಸ್ತಾ ಇದೆ, ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಸ್ಮೂತ್ ಇದೆ ಹೇರ್ಸ್ ನಂದು ಅಂತ ಇವಾಗ. ಸೊ ಇಷ್ಟ ಆದಗಡೆ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ತೀನಿ. ಸೊ ಈ ಪಾರ್ಟ್ ಡನ್. ಇನ್ನೊಂದು ಏನಂತ ಅಂದರೆ, ನಾನು ಇದು ಎಡ್ಜಸ್ನ ಅಷ್ಟು ಮಾಡಲ್ಲ. ನನಗೆ ಕರ್ಲ್ ಇಷ್ಟ ಆಗುತ್ತೆ ಎಡ್ಜಸ್ಸು. ಸೊ ಅದಕ್ಕೋಸ್ಕರ ಅಷ್ಟು ಫುಲ್ ಮಾಡ್ಕೊಳ್ಳಲ್ಲ ನಾನು. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು. ಎಷ್ಟು ಸೆಕೆ ಆಗ್ತಿದೆ ಅಂದರೆ ಈ ಕಡೆ ಪಾರ್ಟ್ ಡನ್ ಆಯಿತು. ಸೊ ಒಂದ್ಸಲ ಕೂಮ್ ಮಾಡಿಬಿಡ್ತೀನಿ. ನೋಡಿ, ಈ ಪಾರ್ಟ್ಗೂ ಡಿಫ್ರೆನ್ಸ್ ತೋರಿಸ್ತೀನಿ. ನೀವು ಹೇಳಿ, ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ನನಗೆ ಇದೇ ಥರ ಇಷ್ಟ ಆಗೋದು, ಮೆಸ್ಸಿ ಆಗಿರಬೇಕು. ಸೊ ಸಮ್ಟೈಮ್ಸ್ ಇದು ಚೆನ್ನಾಗಿ ಕಾಣಿಸುತ್ತೆ. ನಿಮಿಷ, ಈ ಟ್ರೈಪೋಡ್ ಇಲ್ಲ, ಟ್ರೈಪೋಡ್ ತೊಗೋಬೇಕು. ಟ್ರೈಪೋಡ್ ಏನಕ್ಕೆ ನಾನು ತೊಗೊಂಡಿಲ್ಲ ಅಂದರೆ, ನನ್ನ ಬರ್ಡೇ ಬೇರೆ ಬರ್ತಿದೆ ಅಲ್ಲ, ಯಾರು ದಾನಿಗಳು ಗಿಫ್ಟ್ ಮಾಡ್ತಾರೆ ಅಂತ ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ತೊಗೊಳ್ತಾರೆ. ಎಷ್ಟು ಬೇಗ, ಒಂದು 2 ಮಿನಿಟ್ಸು ಬೇಡ, ತುಂಬ ಬೇಗನೆ ಮಾಡ್ಕೋಬೋದು. ಕರ್ಲಿ ಹೇರ್ಸ್ ಇದ್ದರೆ ತುಂಬ ಕಷ್ಟ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು. ಈ ಥರ ಕೂಮ್ ಮಾಡ್ತಾ ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ. ಇನ್ನೊಂದು, ರೂಟಿಂದ ಮಾಡಬೇಡಿ ನೀವು. ರೂಟಿಂದ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಒಳ್ಳೇದಲ್ಲ. ಹೀಟ್ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ, ಹೆಂಗಿದ್ರೂ ಹೇರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೇ ಸೆರಮ್ ಯೂಸ್ ಮಾಡಿ ಅಂತ ಹೇಳೋದು. ಓಕೆ, ಈ ಸೈಡು ಡನ್. ಸೊ ಇಷ್ಟೇ. ಸೊ ಈ ಥರ ಮಾಡಿಬಿಡ್ತೀನಿ. ಒಂದು ಕೆಲವರು ಸ್ಟ್ರೈಟ್ನಿಂಗ್ ಆದಮೇಲೆ ಕೂಡ ಸೆರಮ್ ಹಚ್ತಾರೆ. ಸೊ ನಾನು ಹಚ್ಚಲ್ಲ, ನನಗೆ ಆಯಿಲ್ ಇಷ್ಟ ಆಗಲ್ಲ. ಸೊ ಈ ಥರ ನೀಟಾಗಿ ಫ್ರೆಶ್ ಆಗಿರಬೇಕು ನನಗೆ. ನಾನು ಯೂಶ್ವಲಾಗಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಈ ಥರ ಫ್ರೀ ಹೇರ್ಸೇ ಬಿಡ್ತೀನಿ. ಸೊ ನನಗೆ ಈ ಥರ ಇಷ್ಟ ಆಗುತ್ತೆ. ನೀವು ಪೋನಿ ಆದರೂ ಹಾಕ್ಬೋದು, ಕ್ಲಿಪ್ ಆದರೂ ಸೊ ಇಷ್ಟು ಈಸಿಯಾಗಿ 10 ಮಿನಿಟ್ಸಲ್ಲೇ, ವಿತಿನ್ 10 ಮಿನಿಟ್ಸಲ್ಲೇ ಈಸಿಯಾಗಿ ಸ್ಟ್ರೈಟ್ನಿಂಗ್ನ ಮಾಡ್ಕೊಳ್ಬೋದು. ಸೊ ನಾನು ಈ ಥರ ಸ್ಟ್ರೈಟ್ನಿಂಗ್ನ ಮಾಡ್ಕೊಳ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಹೇರ್ ಕೇರ್ದು ವ್ಲಾಗ್ ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟು ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಒಳ್ಳೆ ಕಾಂಟೆಂಟ್ಸ್ ಕೊಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಸದಾ ಇರಲಿ ನನ್ನ ಮೇಲೆ. ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ. ಲೈಕ್ ಯಾವ್ಯಾವ ಥರ ಕಾಂಟೆಂಟ್ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Until then, take care, bye bye, lots of love.